ಸ್ನೇಹಿತರೆ, ನಿಮ್ಗೆ ಯಾವತ್ತಾದ್ರೂ ಈ ರೀತಿ ಅನ್ಸಿದ್ಯಾ? ನೀವು ತುಂಬಾ ಜನರ ನಡುವೆ ಇದ್ರೂ ಕೂಡ ನೀವು ಎಲ್ರಿಗಿಂತ ವಿಭಿನ್ನರು, ತುಂಬಾ ಡಿಫ್ರೆಂಟ್ ಅಂತ ನಿಮ್ಗೆ ಯಾವತ್ತಾದ್ರೂ ಅನ್ಸಿದ್ಯಾ? ಕೆಲವು ಸಾತಿ ನಿಮ್ಗೆ ಅನ್ನಿಸ್ಬಹುದು, ಬೇರೆಯವರೆಲ್ಲರೂ ಕೂಡ ಈಸಿಯಾಗಿ ಎಲ್ರ ಜೊತೆ ಕನೆಕ್ಟ್ ಆಗ್ತಾರೆ, ನಾನು ತುಂಬಾ ಡಿಸ್ಕನೆಕ್ಟೆಡ್ ಫೀಲ್ ಮಾಡ್ತೀನಲ್ಲ, ಎಲ್ರಿಂದ ಡಿಸ್ಕನೆಕ್ಟೆಡ್ ಆಗುವ ರೀತಿಯಲ್ಲಿ ಫೀಲ್ ಆಗ್ತಾ ಇದೆಯಲ್ಲ, ಎಲ್ರಿಗಿಂತ ನಾನು ತುಂಬಾ ಡಿಫ್ರೆಂಟ್ ಇದೀನಲ್ಲ, ಅಥವಾ ನಮ್ಮ ಒಂದು ಥಾಟ್ಸ್, ಎಮೋಷನ್ಸ್, ಪರ್ಸ್ಪೆಕ್ಟಿವ್ಸ್ ಬೇರೆಯವ್ರಿಗಿಂತ ಡೀಪ್ ಅಂತ ಅನ್ನಿಸ್ತಾ ಇರಬಹುದು. ಸೊ ನಿಮ್ಗೂ ಕೂಡ ನಿಮ್ಮ ಒಂದು ಆಲೋಚನೆಗಳು, ನಿಮ್ಮ ಒಂದು ಭಾವನೆಗಳು, ನಿಮ್ಮ ಒಂದು ದೃಷ್ಟಿಕೋನ ಬೇರೆಯವ್ರಿಗಿಂತ ತುಂಬಾನೇ ಡಿಫ್ರೆಂಟ್ ಅಂತ ಅನ್ನಿಸ್ತಾ ಇರ್ಬೋದು. ಈ ರೀತಿ ನಿಮ್ಗೆ ಏನಾದ್ರೂ ಅನ್ನಿಸ್ತಾ ಇದ್ರೆ ಈ ವಿಡಿಯೋ ನಿಮಗಾಗಿ ಸ್ನೇಹಿತರೆ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೀವು ನೋಡ್ತಾ ಇರಾ ಪಾಸಿಟಿವ್ ವೈಬ್ಸ್ ಕರ್ನಾಟಕ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಚೈತಾ, ಕೌನ್ಸಿಲಿಂಗ್ ಸೈಕಾಲಜಿಸ್ಟ್ ಅಂಡ್ ನಾರ್ಸಿಸಿಸಂ ರಿಕವರಿ ಕೋಚ್. ಸ್ನೇಹಿತರೆ, ಈಗ ಆಲ್ರೆಡಿ ನಾವು ಈ ಒಂದು ಮೈಂಡ್, ಬಾಡಿ, ಸೋಲ್, ಮನಸ್ಸು, ದೇಹ, ಆತ್ಮ ಚೇತರಿಕೆಯ ಸೀರೀಸ್ ನಲ್ಲಿ ಹೆಲ್ತ್ ಅವೇರ್ನೆಸ್ ರಿಲೇಟೆಡ್ ವಿಡಿಯೋಸ್ ಗಳನ್ನ ನೋಡ್ತಾ ಬಂದಿದ್ದೀವಿ. ಸಾಕಷ್ಟು ವಿಚಾರಗಳನ್ನ ತಿಳ್ಕೊಂಡಿದೀವಿ. ಜೊತೆಗೆ ನಾರ್ಸಿಸಿಸಂ ರಿಕವರಿನಲ್ಲೂ ಕೂಡ ನೀವು ಸಾಕಷ್ಟು ವಿಚಾರಗಳನ್ನ ತಿಳ್ಕೊಂಡಿದ್ದೀರಿ. ಇನ್ನು ಕಳೆದ ಸಂಚಿಕೆನಲ್ಲಿ ನಿಮ್ಗೆ ನಾನು ವಾಟ್ ಇಸ್ ಸೋಲ್ ಅನ್ನುವಂತಹ ಒಂದು ವಿಷಯದ ಮುಖಾಂತರ ಈ ಒಂದು ಸ್ಪಿರಿಚುವಲ್ ಅವೇರ್ನೆಸ್ ಬಗ್ಗೆ ಕೂಡ ತಿಳಿಸ್ಕೊಡ್ತಾ ಬರ್ತಾ ಇದ್ದೀನಿ. ಸೊ ಇವತ್ತಿನ ಸಂಚಿಕೆನಲ್ಲಿ ನಾವು ಯಾಕೆ ಕೆಲವರು ಡಿಫ್ರೆಂಟ್ ಆಗಿ ಫೀಲ್ ಮಾಡ್ತಾರೆ ಅನ್ನೋದನ್ನ ಈ ಒಂದು ಸ್ಪಿರಿಚುವಲ್ ಅವೇರ್ನೆಸ್ ಸೀರೀಸ್ ನಲ್ಲಿ ನೋಡ್ತಾ ಹೋಗೋಣ. ನೀವೇನಾದ್ರೂ ಫಸ್ಟ್ ಟೈಮ್ ನನ್ನ ಚಾನೆಲ್ ನಲ್ಲಿ ವಿಡಿಯೋನ ನೋಡ್ತಾ ಇದ್ರೆ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಸ್ನೇಹಿತರೆ. ಈ ಒಂದು ಪಾಸಿಟಿವ್ ವೈಬ್ಸ್ ಕರ್ನಾಟಕ ಯೂಟ್ಯೂಬ್ ಚಾನೆಲ್ ನಲ್ಲಿ ನಿಮ್ಗೆ ನಾರ್ಸಿಸಿಸಂ ರಿಕವರಿ ಅಂದ್ರೆ ಟಾಕ್ಸಿಕ್ ರಿಲೇಶನ್ಶಿಪ್ ಗಳ ಬಗ್ಗೆ ಆಗಿರ್ಬೋದು, ಹೆಲ್ತ್ ರಿಲೇಟೆಡ್ ವಿಡಿಯೋಸ್ ಗಳು ಆಗಿರ್ಬೋದು, ಜೊತೆಗೆ ಈ ಒಂದು ಸ್ಪಿರಿಚುವಲ್ ಅವೇರ್ನೆಸ್ ರಿಲೇಟೆಡ್ ವಿಡಿಯೋಸ್ ಗಳು ಸಾಕಷ್ಟು ವಿಚಾರಗಳು ಬರ್ತಾ ಹೋಗುತ್ತೆ. ಸೊ ಹಾಗಾಗಿ ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಸ್ ಗಳನ್ನ ನೋಡಿ. ಜೊತೆಗೆ ನೀವೇನಾದ್ರು ಕೌನ್ಸಿಲಿಂಗ್ ಸೆಷನ್ಸ್ ನ ಅಟೆಂಡ್ ಮಾಡಬೇಕು ಅಂತಂದ್ರೆ ಸ್ಕ್ರೀನ್ ಮೇಲೆ ಕೊಟ್ಟಿರುವಂತಹ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಕೌನ್ಸಿಲಿಂಗ್ ಸೆಷನ್ ನ ಬುಕ್ ಮಾಡ್ಕೊಳ್ಬಹುದು. ಪರ್ಸನಲ್ ಆಗಿ ಕೂಡ ನೀವು ಗೈಡೆನ್ಸ್ ಅನ್ನ ತಗೊಳ್ಬಹುದು ಸ್ನೇಹಿತರೆ. ಸೊ ಇಷ್ಟನ್ನ ಹೇಳ್ತಾ ಈ ಒಂದು ವಿಡಿಯೋನ ಶುರು ಮಾಡೋಣ ಬನ್ನಿ. ಇವತ್ತಿನ ವಿಷಯ, ಸೊ ಯಾಕೆ ಕೆಲವರು ತುಂಬಾ ಡಿಫ್ರೆಂಟ್ ಆಗಿ ಫೀಲ್ ಮಾಡ್ತಾರೆ ಅನ್ನೋದು. ಸೊ ನೀವು ಕೂಡ ಆ ರೀತಿ ಎಲ್ರಿಗಿನ್ನ ಡಿಫ್ರೆಂಟ್ ಆಗಿದ್ದೀನಿ, ನಾನು ತುಂಬಾ ಡೀಪ್ ಆಗಿ ಫೀಲ್ ಮಾಡ್ತೀನಿ ಅಂತ ಅನ್ನಿಸ್ತಾ ಇದ್ರೆ ಇದು ತಪ್ಪಲ್ಲ ಅನ್ನೋದನ್ನ ಮೊದಲು ನೀವು ತಿಳ್ಕೊಳ್ಬೇಕಾಗತ್ತೆ ಸ್ನೇಹಿತರೆ. ಬೇರೆಯವ್ರಿಗಿಂತ ತುಂಬಾನೇ ಡಿಫ್ರೆಂಟ್ ಆಗಿ ಫೀಲ್ ಮಾಡೋದು ಯಾವತ್ತೂ ಕೂಡ ಒಂದ್ ರೀತಿ ನೆಗೆಟಿವ್ ಆಗಿ ನಾವು ಭಾವಿಸಬಾರ್ದು. ಕೆಲವರು ತುಂಬಾ ನ್ಯಾಚುರಲ್ ಆಗೇನೆ ಹೆಚ್ಚು ಸೆನ್ಸಿಟಿವ್ ಆಗಿ ಇರ್ತಾರೆ, ಡೀಪ್ ಆಗಿ ಎಮೋಷನ್ಸ್ ನ ಫೀಲ್ ಮಾಡ್ತಾರೆ, ಬೇರೆ ಜನರ ಒಂದು ಬಿಹೇವಿಯರ್ ನ ಗಮನಿಸ್ತಾ ಇರ್ತಾರೆ. ಸೊ ನೀವು ಕೂಡ ಆ ರೀತಿ ಬೇರೆಯವರ ಒಂದು ನಡವಳಿಕೆಯನ್ನ ಗಮನಿಸಿ ನಿಮ್ಗೆ ಅಂತಹ ಒಂದು ಸಿಚುವೇಶನ್ಸ್, ಅಂತಹ ಒಂದು ವ್ಯಕ್ತಿಗಳು ಸೂಟ್ ಆಗ್ತಾರಾ ಇಲ್ವಾ, ಈ ರೀತಿಯ ಒಂದು ವಿಚಾರಗಳನ್ನ ನೀವು ಗಮನಿಸ್ತಾ ಇರ್ತೀರಿ ಸ್ನೇಹಿತರೆ, ಅಲ್ವಾ? ಕೆಲವೊಂದ್ ಕಡೆ ಹೆಚ್ಚು ನಾಯ್ಸ್ ಇರುತ್ತೆ, ಹೆಚ್ಚು ನೆಗೆಟಿವಿಟಿ ಇರುತ್ತೆ, ಫೇಕ್ ಕನೆಕ್ಷನ್ಸ್ ಇರುತ್ತೆ, ಮೇಲ್ನೋಟಕ್ಕೆ ತುಂಬಾ ಕ್ಲೋಸ್ ಆಗಿ ಇರುವ ರೀತಿ ಕನೆಕ್ಷನ್ಸ್ ಇರುತ್ತೆ, ಬಟ್ ನೋಡಿದ್ರೆ ಅಲ್ಲಿ ಏನು ಒಂದು ಒಳ್ಳೆಯ ಕನೆಕ್ಷನ್ಸ್ ಇರೋದಿಲ್ಲ, ಅಲ್ಲಿ ಏನು ಒಂದ್ ರೀತಿ ನಿಮ್ಗೆ ನಿಜವಾದ ಒಂದು ಭಾವನೆಗಳು ಇರುವಂತಹ ಸಂಬಂಧಗಳು ಅಂತ ಅನ್ನಿಸ್ತಾ ಇರೋದಿಲ್ಲ, ತುಂಬಾ ಫೇಕ್ ಅಂತ ಅನ್ನಿಸ್ತಾ ಇರಬಹುದು ನಿಮ್ಗೆ. ಸೊ ಇಂತಹ ಟೈಮ್ ಅಲ್ಲಿ ನಿಮ್ಗೆ ಇದೆಲ್ಲವೂ ಕೂಡ ಮೆಂಟಲಿ ಟಯರ್ಡ್ ಅಂತ ಅನ್ನಿಸ್ಬೋದು, ಮಾನಸಿಕವಾಗಿ ತುಂಬಾ ನಿಮ್ಗೆ ಒಂದ್ ರೀತಿ ಆಯಾಸ ಆಗುವ ರೀತಿನಲ್ಲಿ ಅನ್ನಿಸ್ಬೋದು. ಯಾಕಂತಂದ್ರೆ ನೀವು ಡೀಪರ್ ಕನೆಕ್ಷನ್ಸ್ ಅನ್ನ ನೋಡ್ತೀರಿ, ಯಾವುದೇ ಒಂದು ಫ್ರೆಂಡ್ಶಿಪ್ ಆಗಿರ್ಬೋದು, ಅಥವಾ ಸ್ಕೂಲ್ ನಲ್ಲಿ ಓದ್ತಾ ಇದ್ರೆ, ಕಾಲೇಜ್ ನಲ್ಲಿ ಓದ್ತಾ ಇದ್ರೆ, ಟೀಚರ್ಸ್ ಜೊತೆ ನೀವು ನಿಮ್ಗೆ ಇರುವಂತಹ ಕನೆಕ್ಷನ್ಸ್ ಆಗಿರಬಹುದು, ಆ ಒಂದು ಗುರು ಶಿಷ್ಯರ ಬಾಂಧವ್ಯ ಆಗಿರ್ಬೋದು, ಅಥವಾ ನೀವು ಎಲ್ಲಾದ್ರೂ ಕೆಲಸ ಮಾಡ್ತಾ ಇದ್ರೆ ಒಂದು ರೆಸ್ಪೆಕ್ಟಬಲ್ ಆಗಿ ನೀವು ಬಾಸ್ಗೆ ಕೊಡುವಂತಹ ರೆಸ್ಪೆಕ್ಟ್ ಆಗಿರ್ಬೋದು, ಆ ಒಂದು ರೆಸ್ಪೆಕ್ಟ್ಗೆ ವಾಪಸ್ ನಿಮ್ಗೆ ಏನು ಆ ಕಡೆಯಿಂದ ರೆಸ್ಪಾನ್ಸಸ್ ಸಿಗ್ತಾ ಇಲ್ಲದೆ ಇರಬಹುದು. ಜೊತೆಗೆ ನಿಮ್ಗೆ ಒಂದ್ ರೀತಿ ಅಬ್ಯೂಸ್ ಆಗುವ ರೀತಿಯಲ್ಲಿ ನೀವು ಎಷ್ಟೇ ಒಳ್ಳೆ ರೀತಿನಲ್ಲಿ ಇದ್ರೂ ಕೂಡ ನಿಮ್ಗೆ ಎಲ್ಲಾ ಕಡೆಯಿಂದ ಒಂದ್ ರೀತಿ ನೆಗೆಟಿವಿಟಿನೇ ಜಾಸ್ತಿ ಕಾಣಿಸುವಂತದ್ದು. ಕೆಲವೊಂದ್ಸತಿ ಫ್ಯಾಮಿಲಿನಲ್ಲೂ ಕೂಡ ಡೀಪರ್ ಕನೆಕ್ಷನ್ಸ್ ಇರೋದಿಲ್ಲ, ಮೇಲ್ನೋಟಕ್ಕೆ ಎಲ್ಲವೂ ಕೂಡ ಚೆನ್ನಾಗಿರುತ್ತೆ, ಬಟ್ ಡೀಪರ್ ಕನೆಕ್ಷನ್ಸ್ ಅನ್ನೋದು ನಿಮ್ಗೆ ಸಿಗ್ತಾ ಇರೋದಿಲ್ಲ. ಸೊ ಈ ರೀತಿ ಕೂಡ ನಿಮ್ಗೆ ಅನ್ನಿಸ್ತಾ ಇರಬಹುದು. ಇವತ್ತಿನ ಒಂದು ಸಮಾಜದಲ್ಲಿ ಬಹಳಷ್ಟು ಜನ ಫಾಸ್ಟ್ ಲೈಫ್ ನಲ್ಲಿ ಬ್ಯುಸಿ ಆಗಿ ಹೋಗಿದ್ದಾರೆ ಅಲ್ವಾ ಸ್ನೇಹಿತರೆ. ಆದ್ರೆ ಕೆಲವರು ಮಾತ್ರ ಲೈಫ್ ಬಗ್ಗೆ ಡೀಪರ್ ಕ್ವೆಶ್ಚನ್ಸ್ ನ ಕೇಳೋದಕ್ಕೆ ಶುರು ಮಾಡ್ಕೊಂಡಿದ್ದಾರೆ, ತಮ್ಮನ್ನ ತಾವೇ ಪ್ರಶ್ನೆ ಮಾಡ್ಕೊಳ್ತಾ ಇರ್ತಾರೆ. ಅದರಲ್ಲಿ ನೀವು ಕೂಡ ಒಬ್ಬರಾಗಿರ್ಬಹುದು. ನನ್ಗೆ ನಿಜವಾಗ್ಲೂ ನೆಮ್ಮದಿ ಕೊಡುವಂತದ್ದು ಯಾವ ವಿಷಯ ಅಂತ ನಿಮ್ಗೆ ಅನ್ನಿಸ್ತಾ ಇರ್ಬೋದು. ಯಾಕೆ ಎಲ್ಲವೂ ಕೂಡ ಸೂಪರ್ಫಿಷಿಯಲ್ ಕಾನ್ವರ್ಸೇಷನ್ಸ್ ಅಂತ ಅನ್ನಿಸ್ತಾ ಇದೆ, ಎಲ್ಲವೂ ಕೂಡ ಎಂಟಿ ಅಂತ ಅನ್ನಿಸ್ತಾ ಇದೆ, ಖಾಲಿ ಅಂತ ಅನ್ನಿಸ್ತಾ ಇದೆ ಅಂತ ನಿಮ್ಗೆ ಅನ್ಸಿರ್ಬೋದು. ಯಾಕೆ ಸಾಲಿಟ್ಯೂಡ್ ನನ್ಗೆ ಕಾಮ್ ಫೀಲ್ ಕೊಡುತ್ತೆ ಅಂತ ನಿಮ್ಗೆ ಅನ್ಸಿರ್ಬೋದು. ಅಂದ್ರೆ ಒಬ್ಬರೇ ಇರುವಾಗ ಒಂದ್ ರೀತಿ ಆರಾಮ್ ಅನ್ಸುವಂತದ್ದು, ಕಾಮ್ ಅನ್ಸುವಂತದ್ದು, ಈ ರೀತಿ ಕೂಡ ನಿಮ್ಗೆ ಅನ್ನಿಸ್ತಾ ಇರ್ಬೋದು ಅಲ್ವಾ ಸ್ನೇಹಿತರೆ. ಸೊ ಸೈಕಾಲಜಿಕಲ್ ಪರ್ಸ್ಪೆಕ್ಟಿವ್ ಅಂದ್ರೆ ಈ ಒಂದು ಮನಃಶಾಸ್ತ್ರದ ದೃಷ್ಟಿಕೋನದಲ್ಲಿ ನಾವು ನೋಡೋದಾದ್ರೆ ಕೆಲವರು ಹೆಚ್ಚು ಸೆಲ್ಫ್ ಅವೇರ್ ಅಥವಾ ಎಮೋಷನಲಿ ಸೆನ್ಸಿಟಿವ್ ಆಗಿರಬಹುದು. ಅಂದ್ರೆ ತಮ್ಮ ಬಗ್ಗೆ ತಮಗೆ ಹೆಚ್ಚು ಅರಿವು ಇರುತ್ತೆ ಮತ್ತು ಭಾವನಾತ್ಮಕವಾಗಿ ಸೂಕ್ಷ್ಮವಾಗಿ ಅವರು
ಇರ್ತಾರೆ. ಸೂಕ್ಷ್ಮವಾಗಿ ಇಲ್ಲಿ ಅಂತ ಹೇಳಿದ್ರೆ ವೀಕ್ನೆಸ್ ಅಂತ ಅನ್ಕೊಳ್ಬಾರ್ದು. ಸೆನ್ಸಿಟಿವ್ ಅಂತ ಹೇಳಿದ್ರೆ ಪ್ರತಿಯೊಂದು ವಿಚಾರವನ್ನ ಡೀಪ್ಲಿ ಫೀಲ್ ಮಾಡ್ತಾರೆ, ಅರಿವು ಇರುತ್ತೆ ಅವರಲ್ಲಿ ಅಂತ ಹೇಳಿ ನಾವು ತಿಳ್ಕೊಳ್ಬೇಕು ಸ್ನೇಹಿತರೆ. ಇನ್ನು ಸ್ಪಿರಿಚುವಲ್ ಪರ್ಸ್ಪೆಕ್ಟಿವ್ ಅನ್ನಲ್ಲಿ ನಾವು ನೋಡೋದಾದ್ರೆ, ಸ್ಪಿರಿಚುವಲ್ ಅಂತಂದ್ರೆ ನಿಮ್ಗೆ ಆಲ್ರೆಡಿ ತಿಳಿಸಿದೀನಿ, ಇಲ್ಲಿ ಇಂಡಿವಿಜುವೇಷನ್ ಪ್ರಾಸೆಸ್ ಅಂತ ಹೇಳಬಹುದು. ಸೊ ನಮ್ಮ ಒಂದು ಆಧ್ಯಾತ್ಮಿಕತೆ ಅಂದ್ರೆ ನಾವು ನಮ್ಮ ಒಂದು ಇನ್ನರ್ ಸೆಲ್ಫ್ ನ ಡೀಪರ್ ಆಗಿ ಅರ್ಥ ಮಾಡಿಕೊಳ್ಳುವಂತದ್ದು, ಇದೇ ಒಂದು ದೃಷ್ಟಿಕೋನದಲ್ಲಿ ನಾವು ವಿಚಾರಗಳನ್ನ ತಿಳ್ಕೊಳ್ಳುವಂತದ್ದು ವೆರಿ ವೆರಿ ಇಂಪಾರ್ಟೆಂಟ್. ಈ ಒಂದು ಸ್ಪಿರಿಚುವಲ್ ಪರ್ಸ್ಪೆಕ್ಟಿವ್ ನಲ್ಲಿ ನಾವು ನೋಡಿದ್ರೆ ಕೆಲವರು ಇನ್ನರ್ ಗ್ರೋತ್ ಮತ್ತು ಸೆಲ್ಫ್ ಅವೇರ್ನೆಸ್ ಜರ್ನಿನಲ್ಲಿ ತೊಡಗಿಸ್ಕೊಂಡಿರ್ತಾರೆ. ಅಂದ್ರೆ ಅವರ ಒಂದು ಇನ್ನರ್ ಗ್ರೋತ್ ಅಂದ್ರೆ ಈ ಸೋಲ್ ಗ್ರೋತ್ ಅಂತ ನಾವು ಹೇಳ್ತೀವಿ. ನಮ್ಮನ್ನ ನಾವು ಹೆಚ್ಚು ಕಂಡುಕೊಳ್ತಾ ಹೋಗೋದು, ನಮ್ಮ ಬಗ್ಗೆ ನಾವು ಯಾಕೆ ನಾನು ಇಲ್ಲಿದ್ದೀನಿ, ನನ್ನ ಪರ್ಪಸ್ ಏನು, ನಾನು ಯಾಕೆ ಈ ಭೂಮಿ ಮೇಲೆ ಬಂದಿದ್ದೀನಿ, ನಾನು ಏನ್ ಕೆಲಸ ಮಾಡಬೇಕಾಗಿದೆ ಇನ್ನು, ಈ ರೀತಿ ನಮ್ಮ ಬಗ್ಗೆ ನಾವು ಸಾಕಷ್ಟು ವಿಚಾರಗಳನ್ನ ಇನ್ನೂ ಡೀಪರ್ ಆಗಿ ನೋಡ್ತಾ ಹೋಗುವಂತದ್ದು ಸೆಲ್ಫ್ ಅವೇರ್ನೆಸ್ ಜರ್ನಿ ಅಂತಾನೆ ಹೇಳ್ಬೋದು. ಈ ರೀತಿಯ ವಿಚಾರಗಳು ಕೂಡ ನಿಮ್ಗೆ ಬರ್ತಾ ಇರ್ಬೋದು ಮೈಂಡ್ಗೆ. ಆದ್ರೆ ಒಂದು ವಿಷಯವನ್ನ ನಾವಿಲ್ಲಿ ಗಮನದಲ್ಲಿ ಇಟ್ಕೊಳ್ಬೇಕು ಸ್ನೇಹಿತರೆ. ಡಿಫ್ರೆಂಟ್ ಆಗಿ ಫೀಲ್ ಮಾಡೋದು ಒಂದ್ ರೀತಿ ಸುಪೀರಿಯಾರಿಟಿ ಅಂತಾನೂ ಅಲ್ಲ, ಒಂದ್ ರೀತಿ ಇನ್ಫೀರಿಯಾರಿಟಿ ಅಂತಾನೂ ಅಲ್ಲ. ನಾವೇನೋ ತುಂಬಾ ಗ್ರೇಟ್ ಅನ್ನೋ ರೀತಿನೂ ಕೂಡ ನಾವು ಅನ್ಕೊಳ್ಬಾರ್ದು. ಜೊತೆಗೆ ನಾವು ತುಂಬಾ ಡಿಫ್ರೆಂಟ್ ಅಂತ ಹೇಳಿ ನಾವು ಬೇಜಾರ್ ಪಟ್ಕೊಳ್ಳುವಂತಹ ಅವಶ್ಯಕತೆ ಕೂಡ ಇಲ್ಲ ಸ್ನೇಹಿತರೆ. ಡಿಫ್ರೆಂಟ್ ಆಗಿ ಫೀಲ್ ಮಾಡೋದು ಅಂತಂದ್ರೆ ಇಲ್ಲಿ ನಮ್ಗೆ ಅವೇರ್ನೆಸ್ ಇದೆ, ನಮ್ಗೆ ಹೆಚ್ಚು ಅರಿವು ಇದೆ, ಅಥವಾ ನಮ್ಗೆ ಜೀವನದಲ್ಲಿ ಹೆಚ್ಚು ಸನ್ನಿವೇಶಗಳು ನಮ್ಗೆ ಹೆಚ್ಚು ಪಾಠಗಳನ್ನ ಕಲಿಸಿವೆ ಅಂತ ಹೇಳಿ ನಾವು ಅನ್ಕೊಳ್ಬೇಕಾಗತ್ತೆ ಸ್ನೇಹಿತರೆ. ಸೊ ಹಾಗಾಗಿ ಐಸೋಲೇಷನ್ ಅಲ್ಲಿ ಇದೀರಿ ಅಂತ ಅನ್ಕೊಳ್ಬಾರ್ದು. ನಾನು ಒಬ್ಬಂಟಿ, ಯಾರು ಇಲ್ಲ ನನಗೆ, ನನ್ನ ಹಾಗೆ ಯಾರು ಫೀಲ್ ಮಾಡ್ತಾ ಇಲ್ಲ ಅನ್ನೋ ಒಂದೇ ಕಾರಣಕ್ಕೆ ನಾನು ಒಬ್ಬಂಟಿ ಅನ್ನುವಂತಹ ಫೀಲಿಂಗ್ ಅನ್ನ ನಾವು ಇಟ್ಕೊಳ್ತಾ ಹೋದ್ರೆ ಅದರಿಂದ ಏನೂ ಪ್ರಯೋಜನ ಆಗೋದಿಲ್ಲ ಸ್ನೇಹಿತರೆ. ಸೊ ಹಾಗಾಗಿ ನಾನು ಒಬ್ಬಂಟಿ ಅಲ್ಲ, ನನ್ನ ಜೊತೆ ನಾನು ಇದ್ದೇನೆ ಅನ್ನುವಂತಹ ಫೀಲಿಂಗ್ ಅಲ್ಲಿ ನಾವು ಇದ್ರೆ ಇನ್ನೂ ಹೆಚ್ಚು ನಾವು ಜ್ಞಾನವನ್ನ ಪಡ್ಕೊಳ್ತೀವಿ. ಜೊತೆಗೆ ಈ ಒಂದು ಲೈಫ್ ನ ಅರ್ಥ, ಜೀವನದ ಅರ್ಥವನ್ನ ಕಂಡ್ಕೊಳ್ತಾ ಹೋಗ್ತೀವಿ. ಸೊ ಹೆಲ್ತ್ ಹೀಲಿಂಗ್ ಜರ್ನಿ ನಲ್ಲಿ ಕೂಡ ನಮ್ಗೆ ಹೆಚ್ಚು ಪೀಸ್ಫುಲ್ ಅಂದ್ರೆ ನಮ್ಮ ಒಂದು ಆರೋಗ್ಯ ಕೂಡ ತುಂಬಾ ಚೆನ್ನಾಗಿರುತ್ತೆ. ಈ ಒಂದು ಸ್ಪಿರಿಚುವಲ್ ಹೆಲ್ತ್ ನಮ್ಮ ಒಂದು ಆಧ್ಯಾತ್ಮಿಕವಾಗಿ ನಾವು ಜೊತೆಗೆ ಮಾನಸಿಕವಾಗಿ ಸದೃಢರಾಗ್ತಾ ಹೋದ್ರೆ ನಮ್ಮ ಒಂದು ದೈಹಿಕ ಆರೋಗ್ಯ ಕೂಡ ಕಾಪಾಡಿಕೊಳ್ಬಹುದು, ನೆಮ್ಮದಿಯ ಜೀವನವನ್ನ ನಡೆಸಬಹುದು ಅಂತಾನೆ ಹೇಳ್ಬಹುದು. ಸೊ ಇನ್ನು ಮುಂಬರುವ ದಿನಗಳಲ್ಲಿ ಇನ್ನಷ್ಟು ವಿಚಾರಗಳನ್ನ ತಿಳಿಸ್ಕೊಡ್ತೀನಿ. ಜೊತೆಗೆ ಎಮೋಷನಲಿ ಬ್ಯಾಲೆನ್ಸ್ಡ್ ಆಗಿ ಯಾವ ರೀತಿ ಭಾವನಾತ್ಮಕವಾಗಿ ಒಂದ್ ರೀತಿ ಸಮತೋಲನವಾಗಿ ಸಾಗಿಸ್ತಾ ಹೋಗ್ಬೇಕು ನಮ್ಮ ಜೀವನವನ್ನ, ಯಾವ ರೀತಿ ಈ ರೀತಿ ಎಲ್ಲ ನಾವು ನಮ್ಮ ಜೀವನವನ್ನ ಒಂದು ನೆಮ್ಮದಿಯ ಜೀವನದ ಕಡೆ ಸಾಗಿಸ್ತಾ ಹೋಗೋದು ಅನ್ನೋ ವಿಚಾರವನ್ನ ಇನ್ನಷ್ಟು ವಿಚಾರಗಳನ್ನ ಮುಂಬರುವ ದಿನಗಳಲ್ಲಿ ನಿಮ್ಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ಸೊ ನಿಮ್ಮೆಲ್ರಿಗೂ ಕೂಡ ಕಂಪ್ಲೀಟ್ಲಿ ಡಿಫ್ರೆಂಟ್ ಅಂತ ನಿಮ್ಗೆ ಅನ್ನಿಸ್ತಾ ಇದ್ರೆ ನೀವು ನಿಮ್ಮ ಒಂದು ಇನ್ನರ್ ವರ್ಲ್ಡ್ ನ ಸ್ವಲ್ಪ ಹೆಚ್ಚು ಡೀಪರ್ ಎಕ್ಸ್ಪೀರಿಯನ್ಸ್ ಮಾಡಿರಬಹುದು. ಅಂದ್ರೆ ನಿಮ್ಮ ಒಂದು ಏನು ಒಳ ಜಗತ್ತು ಅಂದ್ರೆ ನಿಮ್ಮದೇ ಆದ ಜಗತ್ತು ನಿಮ್ಗೆ ಇರುತ್ತೆ, ಅದನ್ನ ನೀವು ಡೀಪರ್ ಲೆವೆಲ್ ಅಲ್ಲಿ ಎಕ್ಸ್ಪೀರಿಯನ್ಸ್ ಮಾಡಿರ್ತೀರಿ. ಹಾಗಾಗಿ ಈ ರೀತಿ ನಿಮ್ಗೆ ಅನ್ಸಿರುತ್ತೆ ಅಂತಾನೆ ಹೇಳ್ಬೋದು. ಸೊ ಯು ಡೋಂಟ್ ಹ್ಯಾವ್ ಟು ವರಿ, ಅಂದ್ರೆ ನೀವು ಬೇಜಾರ್ ಪಡುವಂತಹ ಅವಶ್ಯಕತೆ ಇಲ್ಲ. ಇನ್ನು ನೀವು ಹೆಚ್ಚು ಜ್ಞಾನವನ್ನೇ ಪಡ್ಕೊಳ್ತಾ ಇದ್ದೀರಿ, ನಿಮ್ಗೆ ಹೆಚ್ಚು ಲಾಭಗಳೇ ಆಗ್ತಾ ಇದೆ ಅಂತ ಹೇಳಿ ಅನ್ಕೊಳ್ಬೇಕು. ಸೊ ಇಷ್ಟು ಹೇಳ್ತಾ ಈ ಒಂದು ವಿಡಿಯೋನ ಎಲ್ಲಿಗೆ ಮುಗಿಸ್ತಾ ಇದೀನಿ. ಮುಂದಿನ ವಿಡಿಯೋನಲ್ಲಿ ಮತ್ತೊಂದು ಒಳ್ಳೆಯ ವಿಚಾರದೊಂದಿಗೆ ನಿಮ್ಮ ಮುಂದೆ ಬರ್ತೀನಿ. ಓಕೆನಾ ಸ್ನೇಹಿತರೆ? ಇನ್ನೂವರೆಗೂ ನೀವು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೊತೆಗೆ ಕೌನ್ಸಿಲಿಂಗ್ ಸೆಷನ್ಸ್ ನ ಅಟೆಂಡ್ ಮಾಡಬೇಕು ಅಂತಂದ್ರೆ ಸ್ಕ್ರೀನ್ ಮೇಲೆ ಕೊಟ್ಟಿರುವಂತಹ ನಂಬರ್ಗೆ ಕಾಲ್ ಮಾಡಿ ನಿಮ್ಮ ಒಂದು ಕೌನ್ಸಿಲಿಂಗ್ ಸೆಷನ್ ನ ಬುಕ್ ಮಾಡ್ಕೊಳ್ಳಿ ಸ್ನೇಹಿತರೆ. ಸೊ ಇಷ್ಟನ್ನ ಹೇಳ್ತಾ ಈ ಒಂದು ವಿಡಿಯೋನ ಎಲ್ಲಿಗೆ ಮುಗಿಸೋಣ. ಮುಂದಿನ ವಿಡಿಯೋನಲ್ಲಿ ಮತ್ತೆ ಭೇಟಿಯಾಗೋಣ ಸ್ನೇಹಿತರೆ. ಅಲ್ಲಿವರೆಗೂ ಥಿಂಕ್ ಪಾಸಿಟಿವ್, ಬಿ ಆನ್ ಆಪ್ಟಿಮಿಸ್ಟ್, ಲೈಫ್ ಇಸ್ ಬ್ಯೂಟಿಫುಲ್ ಅಂಡ್ ಮೇಕ್ ದ ಮೋಸ್ಟ್ ಆಫ್ ಇಟ್. ಎಲ್ಲರಿಗೂ ಶುಭವಾಗಲಿ. ಧನ್ಯವಾದಗಳು.